ನಮಸ್ಕಾರ ವೀಕ್ಷಕರೇ, ವಿಘ್ನ ನಿವಾಹಕನಾದ ಗಣೇಶನಿಗೆ 21 ನಮಸ್ಕಾರಗಳನ್ನು ಅರ್ಪಿಸ್ತಾ ಈ ವಾರದ ರಾಶಿ ಭವಿಷ್ಯವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ವ್ಯವಹಾರದಲ್ಲಿ ತಕ್ಕ ಮಟ್ಟಿಗೆ ಅಭಿವೃದ್ಧಿ ಇರುತ್ತೆ ಈ ವಾರ. ಸೊ ವ್ಯವಹಾರದಲ್ಲಿ ಹಣಕಾಸು ಬರೋದಾಗಲಿ ಆ ಥರದ್ದೆಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಕೋಪ ಕಮ್ಮಿ ಮಾಡ್ಕೋಬೇಕು. ಸುಮ್ಮನೆ ಉದ್ವೇಗಕ್ಕೊಳಗಾಗೋದು, ಯಾರ ಮೇಲೆ ಕಿರ್ಚಾಡೋದು, ಕೂಗಾಡೋದು ಎಲ್ಲ ಸುಮ್ಮನೆ ನಿಮ್ಮ ನೆಮ್ಮದಿ ನೀವೇ ಹಾಳು ಮಾಡ್ಕೋತೀರಾ. ಕೋಪದ ಮೂಗು ಕುಯ್ಕೊಂಡು ಥರ ಮತ್ತೆ ವಾಪಸ್ ಬರಲ್ವಲ್ಲ, ಆ ಥರ ಆಗೋಗ್ಬಿಡುತ್ತೆ. ಸ್ವಲ್ಪ ಅದನ್ನು ಕಮ್ಮಿ ಮಾಡ್ಕೋಬೇಕು. ಕುಟುಂಬದ ಜೊತೆ ಸಂತೋಷದ ಟೈಮ್ ಸ್ಪೆಂಡ್ ಮಾಡ್ತೀರಾ. ಮತ್ತು ವಿದ್ಯಾರ್ಥಿಗಳಿಗೂ ತುಂಬ ಚೆನ್ನಾಗಿದೆ. ಆಸ್ತಿ, ಮನೆ, ವಾಹನ ಏನಾದರೂ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಈ ವಾರ ಟ್ರೈ ಮಾಡಿ. ಮತ್ತು ಸಂಗಾತಿಯಿಂದ ಉತ್ತಮ ಸಲಹೆ ಸಿಗುತ್ತೆ. ಏನಾದರೂ ಐಡಿಯಾಸ್ ಕೊಡೋದು, ಪ್ಲ್ಯಾನ್ಸ್ ಕೊಡೋದು, ಆ ಥರ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಮತ್ತು ಅವರ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅವ್ರಿಗೆ ಏನಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಅಥವಾ ಪೆಟ್ಟಾಗೋದು ಆ ಥರದ್ದೆಲ್ಲ ಆಗ್ಬೋದು. ಮತ್ತು ಪರಿಹಾರ ಏನು ಅಂದರೆ ನೀವು ಎಳ್ದಾನ ಮಾಡಬೇಕು. ಶನಿವಾರ ಶನಿದೇವರಿಗೆ ಎಳ್ದಾನ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಮತ್ತು ವೃಷಭ ರಾಶಿಯವರು ಆಸ್ತಿ, ಮನೆ ಏನಾದರೂ ಸೇಲ್ ಮಾಡಬೇಕು ಅಂತಂದರೆ ನಿಮಗೆ ಈ ವಾರ ತುಂಬ ಚೆನ್ನಾಗಿದೆ. ಮತ್ತು ಕೆಲಸದಲ್ಲಿ ಆಸಕ್ತಿ ಕಮ್ಮಿ, ಸೋಂಬೇರಿತನ ಜಾಸ್ತಿ ಇರುತ್ತೆ. ಮಲ್ಕೊಂಡೇ ಇರೋದು ಆ ಥರ ಆಗುತ್ತೆ. ಕೆಲಸ ಮಾಡ್ತಾಯಿದ್ರೆ ನಿಧಾನ, ಅಯ್ಯೋ ಮಾಡಿದ್ರಾಯ್ತು ಬಿಟ್ರಾಯ್ತು ಅನ್ನೋ ಥರ ಇರುತ್ತೆ. ನಿಮ್ಮ ತುಂಬ ಮೂಡಿಯಾಗಿರ್ತೀರ ಈ ವಾರ. ಸ್ವಲ್ಪ ಅದನ್ನು ಕಮ್ಮಿ ಮಾಡಿಕೊಂಡ್ರೆ ಒಳ್ಳೆಯದು. ಮತ್ತು ಹಣಕಾಸಿನಲ್ಲಿ ಖರ್ಚು ಜಾಸ್ತಿ ಇರುತ್ತೆ. ನಿಮಗೆ ದುಡ್ಡು ಕೈಗೆ ಬಂದ್ರೂ ತುಂಬ ಖರ್ಚು ಮಾಡ್ತೀರಾ. ಸ್ವಲ್ಪ ಮಿತವಾಗಿ ನೋಡಿ ಬಳಸಿದ್ರೆ ಒಳ್ಳೆಯದು. ಮತ್ತು ಆಧ್ಯಾತ್ಮದ ಕಡೆಗೆ ಒಲವು ಜಾಸ್ತಿ. ಪೂಜೆ ಮಾಡೋದು, ಮತ್ತು ಮಂತ್ರ ಶ್ಲೋಕಗಳನ್ನೆಲ್ಲ ಕಲಿಯೋದು, ಹೇಳೋದು, ಮತ್ತು ಹೋಮ ಹವನಕ್ಕೆ ಹೋಗೋದು, ಕುತ್ಕೊಳ್ಳೋದು, ಅದರಲ್ಲಿ ಭಾಗಿಯಾಗೋದು, ಅದನ್ನೆಲ್ಲ ಮಾಡ್ತೀರಾ. ಮತ್ತು ಯಾವ್ದಾದ್ರು ದೇವಸ್ಥಾನಕ್ಕೆ ಭೇಟಿ ಕೊಡೋದು, ಆ ಥರದ್ದೆಲ್ಲ ನಿಮಗೆ ಈ ವಾರ ಮಾಡಬೇಕು ಅನಿಸುತ್ತೆ. ಸೊ ಮಾಡ್ತೀರಾ ಕೂಡ. ವಿದ್ಯಾರ್ಥಿಗಳಿಗೂ ಚೆನ್ನಾಗಿದೆ. ನಿಮ್ಗೇನು ಪರಿಹಾರ ಅಂತ ಅಂದರೆ ಗಣಪತಿ ಆರಾಧನೆ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಮತ್ತು ನೆಕ್ಸ್ಟ್ ಮಿಥುನ ರಾಶಿಯವ್ರಿಗೆ ಈ ವಾರ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ನಿಮಗೆ ಪ್ರಮೋಷನ್, ಹೈಕು ಆ ಥರದ್ದೆಲ್ಲ ಆಗಿರೋದ್ರಿಂದ ನೀವು ಆಬ್ವಿಯಸ್ಲಿ ಪ್ರಮೋಷನ್ ಸಿಕ್ಕಿದಾಗ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಕೆಲಸಗಳು ನಿಮ್ಮ ಬೆನ್ನಿಗೆ ಜಾಸ್ತಿ ಕೊಡ್ತಾರೆ. ಹಣಕಾಸಿನಲ್ಲಿ ಅಭಿವೃದ್ಧಿ ಇದೆ. ಸಾಲದಿಂದ ತಕ್ಕ ಮಟ್ಟಿಗೆ ಮುಕ್ತಿ. ಮತ್ತು ಆಧ್ಯಾತ್ಮ ಕಡೆಗೆ ಒಲವು ಜಾಸ್ತಿ. ನೀವು ಸಹ ಹೋಮ ಹವನ, ದೇವಸ್ಥಾನಕ್ಕೆ ಭೇಟಿ ನೀಡೋದು ಆ ಥರದ್ದೆಲ್ಲ ಮಾಡ್ತೀರಾ. ಮತ್ತು ಉದ್ಯೋಗದಲ್ಲಿ ತುಂಬ ಚೆನ್ನಾಗಿದೆ. ಕೆಲಸ ಇಲ್ದವ್ರಿಗೆ ಕೆಲಸ ಸಿಗುತ್ತೆ. ಮತ್ತು ಯಾವುದಾದ್ರೂ ಒಂದು ಗುಡ್ ನ್ಯೂಸ್ ಸಿಗುತ್ತೆ ನಿಮಗೆ ಈ ವಾರ. ಮತ್ತು ಫ್ಯೂಚರ್ ಬಗ್ಗೆ ಸಿಕ್ಕಾಬಟ್ಟೆ ಆತಂಕ ಆಗುತ್ತೆ. ದುಡ್ಡನ್ನ ಸೇವ್ ಮಾಡಬೇಕು, ಫ್ಯೂಚರ್ ಹೇಗಿರುತ್ತೋ ಏನೋ, ಹೆಲ್ತ್ ಚೆನ್ನಾಗಿ ನೋಡ್ಕೊಬೇಕು, ಆ ಥರದ್ದೆಲ್ಲ ನಿಮಗೆ ದುಡ್ಡು ಬರ್ತಾ ಇದ್ರು ಖರ್ಚಾಗ್ತಾ ಇದೆ ಅನ್ನೋದು ಆತಂಕ ಇರುತ್ತೆ. ಅದೆಲ್ಲ ಸ್ವಲ್ಪ ಮನಸ್ಸಿಗೆ ನಿಮಗೆ ವೈರಾಗ್ಯತನನ ಕೊಡುತ್ತೆ. ಏನು ಆತಂಕ ಬೇಡ, ಎಲ್ಲ ಒಳ್ಳೆಯದಾಗುತ್ತೆ. ದೇವ್ರ ಮೇಲೆ ಭಾರ ಹಾಕಿ ನಿಮ್ಮ ಕರ್ಮಗಳನ್ನು ನೀವು ಮಾಡ್ತಾ ಹೋದರೆ ಎಲ್ಲ ಒಳ್ಳೆಯದೇ ಕೂಡ ಆಗುತ್ತೆ. ಪರಿಹಾರ ಏನು ಅಂತಂದರೆ ನೀವು ಮನೆ ದೇವರಿಗೆ ಪೂಜೆ ಮಾಡಿಸಿ ಅಥವಾ ಮನೆ ದೇವರಿಗೆ ಒಂದ್ಸಲ ಹೋಗಿ ಬಂದರೆ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಕರ್ಕಾಟಕ ರಾಶಿ. ವಿದೇಶಕ್ಕೆ ಹೋಗಬೇಕು, ಉದ್ಯೋಗ ಮತ್ತು ನಾನಲ್ಲಿ ಎಜುಕೇಷನ್ ಮಾಡಬೇಕು ಅನ್ನೋರಿಗೆ ಈ ವಾರ ಟ್ರೈ ಮಾಡಿದ್ರೆ ಹೋಗ್ಬೋದು. ಮತ್ತು ಕೆಲಸ ಕೂಡ ಸಹ ಸಿಗುತ್ತೆ. ಮಾತಿನಿಂದ ನಷ್ಟ, ಮಾತು ಕಮ್ಮಿ ಮಾಡಿದ್ರೆ ಒಳ್ಳೆಯದು. ನೀವು ಕೆಲಸ ಮಾಡೋ ಜಾಗದಲ್ಲಾದರೂ ಸಹಿ ಅಥವಾ ಮನೆಯಲ್ಲಿ ಕುಟುಂಬದವ್ರ ಜೊತೆ ಆದರೂ ಸಹಿ, ಮತ್ತು ಸ್ನೇಹಿತರ ಜೊತೆ ಆದರೂ ಸರಿ, ಸ್ವಲ್ಪ ಮಾತನ್ನ ಕಮ್ಮಿ ಮಾಡಿದ್ರೆ ಒಳ್ಳೆಯದು. ಆ ಮಾತಿನಿಂದ ನಿಮಗೆ ನಷ್ಟ ಆಗುತ್ತೆ. ಅಥವಾ ಸಂಬಂಧ ನಷ್ಟ ಆಗ್ಬೋದು, ಅಥವಾ ಹಣ ಕಳ್ಕೊಬೋದು, ಯಾವುದಾದ್ರೂ ರೀತಿ ಒಂದು ನಷ್ಟ ಆಗುತ್ತೆ. ಸೊ ಮಾತಿನ ಮೇಲೆ ನಿಗಾ ಇರಬೇಕು. ವಿದ್ಯಾರ್ಥಿಗಳಿಗೂ ಸಹ ಚೆನ್ನಾಗಿದೆ. ನಿಮ್ಮ ಮಕ್ಕಳಿಂದ ನಿಮಗೆ ತುಂಬ ಸಂತೋಷ ಆಗುತ್ತೆ. ಅವರು ಒಂದು ಎಕ್ಸಾಮಲ್ಲಿ ರ್ಯಾಂಕ್ ಬಂದಿರ್ತಾರೆ, ಅಥವಾ ಯಾವುದಾದ್ರೂ ಎಕ್ಸ್ಟ್ರಾ ಕೆರಿಕ್ಯುಲಮಲ್ಲಿ ತುಂಬ ಚೆನ್ನಾಗಿ ಮಾಡಿರ್ತಾರೆ, ಅಥವಾ ನನ್ನ ಮಗ ಏನೋ ಒಂದು ಕಲ್ತ್ಕೊಂಡ ಅಂತ ಬಂದು ಹೇಳ್ತಾನೆ. ಅದರಿಂದ ನಿಮ್ಮ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ. ಮತ್ತು ಉದ್ಯೋಗ ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ಮತ್ತು ಖರ್ಚು ಜಾಸ್ತಿ. ಹೊಸ ಹೂಡಿಕೆ ಬೇಡ. ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದು ಬೇಡ. ಮತ್ತು ಹೊಸ ಏನಾದರೂ ಐಡಿಯಾ ಬಂತು, ಈ ಹೊಸ ಪ್ಲ್ಯಾನಿಂಗ್ ಈ ವಾರದಿಂದ ಸ್ಟಾರ್ಟ್ ಮಾಡೋಣ ಅಂದ್ರೂ ಈ ವಾರ ಬೇಡ, ಮುಂದೂಡಿ. ಅನಗತ್ಯ ಪ್ರಯಾಣ ಬೇಡ. ಖರ್ಚು ಜಾಸ್ತಿ ಇರುತ್ತೆ. ಇದೆಲ್ಲ ಯಾಕೆ ಅಂತ ಅಂದರೆ ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈ ವಾರ ಅದನ್ನು ಮುಂದೂಡಿದ್ರೆ ಒಳ್ಳೆಯದು. ಮತ್ತು ಬಡವರಿಗೆ ನಿಮ್ಮ ಕೈಲಾದಷ್ಟು ದಾನ ಮಾಡಿ ಒಳ್ಳೆಯದಾಗುತ್ತೆ. ದಾನ ಮಾಡೋದು ಅಂತಂದರೆ ಏನಾದರೂ ಸರಿ, ಬಟ್ಟೆ, ಊಟ, ಅವ್ರಿಗೆ ಏನು ನೆಸೆಸಿಟಿ ಇರುತ್ತೋ ಅದನ್ನು ದಾನ ಮಾಡಿದ್ರೆ ಒಳ್ಳೆಯದು.
ನೆಕ್ಸ್ಟ್ ಸಿಂಹರಾಶಿ. ಹಣಕಾಸಿನಲ್ಲಿ ತಕ್ಕ ಮಟ್ಟಿಗೆ ಅಭಿವೃದ್ಧಿ ಇರುತ್ತೆ, ಮಾತಿನಿಂದ ಅನುಕೂಲ, ಉದ್ಯೋಗ ಇಲ್ಲದವರಿಗೆ ಕೆಲಸ ಸಿಗುತ್ತೆ, ಮಿತ್ರರಿಂದ ಸಹಾಯ, ಕೋರ್ಟು ಕೆಲಸದಲ್ಲಿ ಸಹ ಅನುಕೂಲ ಇರುತ್ತೆ, ವಿದ್ಯಾರ್ಥಿಗಳಿಗೆ ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ಈ ವಾರ ನಿಮಗೆ ಸಾಧಾರಣ ಫಲ ಇರುತ್ತೆ. ಯಾಕೆ ಅಂತಂದರೆ ನಿಮಗೆ ಅಷ್ಟಮ ಶನಿ ನಡೀತಾ ಇದೆ. ಸೊ ಎಲ್ಲ ಕೆಲಸದಲ್ಲೂ ಸ್ವಲ್ಪ ಸಾಧಾರಣವಾಗೇ ಇರುತ್ತೆ, ಹೇಳ್ಕೊಳ್ಳೋ ರೀತಿ ಅಂತ ಏನಷ್ಟು ಚೆನ್ನಾಗಿರಲ್ಲ. ಸೊ ಶನಿದೇವರಿಗೆ ಶನಿವಾರ ಎಳ್ಳೆಣ್ಣೆನ ಅರ್ಪಿಸಿ ಒಳ್ಳೆಯದಾಗುತ್ತೆ. ಅಥವಾ ಬಡವರಿಗೆ ಕಂಬಳಿ ಕೊಡೋದಾಗಲಿ, ಕಂಬಳಿ ಅಂದರೆ ಬ್ಲ್ಯಾಂಕೆಟ್ಸು ಆ ಥರದ್ದೆಲ್ಲ ಕೊಡೋದ್ರಿಂದ ಒಳ್ಳೆಯದಾಗುತ್ತೆ. ಮತ್ತು ಕನ್ಯಾ ರಾಶಿ. ಉದ್ಯೋಗದಲ್ಲಿ ಅನುಕೂಲ ಮತ್ತು ಮನ್ನಣೆ ಸಿಗುತ್ತೆ, ಮಾತಿನಿಂದ ಸಮಸ್ಯೆ, ಹಣ ನಷ್ಟ ಮತ್ತು ಸಂಬಂಧದಲ್ಲೂ ನಷ್ಟ. ಸೊ ಸ್ವಲ್ಪ ಮಾತನ್ನು ನೋಡಿಕೊಂಡು ಮಾತಾಡಿದ್ರೆ ಒಳ್ಳೆಯದು. ಸುಮ್ಮನೆ ಏನೋ ಮಾತಾಡೋಕೆ ಹೋಗಿ ಏನೋ ಮಾತಾಡಿ ಸಮಸ್ಯೆಗೆ ಸಿಕ್ಕಾಕ್ಕೊಂಡು ಯಾರು ಫ್ರೆಂಡ್ಸು, ಕುಟುಂಬದವರು ನಿಮ್ಮಿಂದ ಬೇಜಾರಾಗ್ತಾರೆ. ಆಮೇಲೆ ನೀವೇ ಬೇಜಾರು ಮಾಡ್ಕೋತೀರಾ, ಅಯ್ಯೋ ಈ ಥರ ಮಾತಾಡ್ಬಿಟ್ನಲ್ಲ, ಬೇಜಾರು ಮಾಡಿಬಿಟ್ನಲ್ಲ ಅಂತ. ಅಥವಾ ಏನೋ ಮಾತಾಡೋಕೆ ಹೋಗಿ ದುಡ್ಡು ಕೊಡೋರು ಯಾಕೆ ಹಿಂಗೆ ಅಂದ್ಬಿಟ್ಟ, ನಾನು ಇವ್ನಿಗೆ ದುಡ್ಡು ಕೊಡಲ್ಲ, ನೀವು ಕೇಳಿರ್ತೀರ ದುಡ್ಡು ಬೇಕು ಅಂತ, ಹಿಂಗೆ ಅಂದ್ಬಿಟ್ನಲ್ಲ ಅಂತ ಅವ್ನು ದುಡ್ಡು ಕೊಡದೇ ಇರೋ ಥರ ಆಗ್ಬೋದು. ಆ ಥರದ್ದೆಲ್ಲ ಸಮಸ್ಯೆ ಆಗುತ್ತೆ. ಮತ್ತು ಖರ್ಚು ಜಾಸ್ತಿ ಇರುತ್ತೆ ಈ ವಾರ. ಮತ್ತು ಸಹೋದ್ಯೋಗಿಗಳಿಂದ ಸಹಾಯ ಸಿಗುತ್ತೆ, ಕೋರ್ಟ್ ಕೆಲಸದಲ್ಲಿ ಜಯ ಆಗುತ್ತೆ. ಆಸ್ತಿ ಖರೀದಿ ಮಾಡಬೇಕು ಅಂತಂದರೆ ಇದು ಕರೆಕ್ಟ್ ಟೈಮು. ಸೊ ನೀವು ಆಸ್ತಿ ಖರೀದಿನ ಮಾಡ್ಬೋದು. ಪರಿಹಾರ ಲಕ್ಷ್ಮಿ ಆರಾಧನೆ ಮಾಡಿ ಒಳ್ಳೆಯದಾಗುತ್ತೆ. ತುಲಾ ರಾಶಿ. ವ್ಯವಹಾರದಲ್ಲಿ ಅನುಕೂಲ, ವೈರಾಗ್ಯ ಕಾಡುತ್ತೆ. ಸೊ ಏನೇ ಮಾಡೋಕ್ಕೆ ಹೋದರೂ ಡೈಲಿ ಲೈಫ್ ರೂಟೀನ್ ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಅದರಿಂದ ಬೇಸತ್ತು ಒಂದು ಸೈಡಲ್ಲಿ ನಿಮ್ಗೆ ಅನಿಸುತ್ತೆ, ಅಯ್ಯೋ ಇದೆಲ್ಲ ಯಾಕೆ ಒಂದಿನ ಇದ್ದು ಹೋಗೋದಲ್ವಾ ಅಂತ ಮನಸ್ಸಲ್ಲಿ ಒಂದು ವೈರಾಗ್ಯ ಕಾಡುತ್ತೆ ಈ ವಾರ ನಿಮಗೆ. ಆರೋಗ್ಯದಲ್ಲಿ ವ್ಯತ್ಯಾಸ ಸ್ವಲ್ಪ. ಸೊ ಆರೋಗ್ಯದ ಬಗ್ಗೆ ಎಚ್ಚರ ಇರಲಿ. ನೀವೇನೇ ದುಡಿದ್ರು ಏನೇ ಮಾಡಿದ್ರು ನಮ್ಮ ಹೆಲ್ತ್ ನಮಗೆ ಇಂಪಾರ್ಟೆಂಟು. ಹೆಲ್ತ್ ಏನಾದರೂ ಕೈ ಕೊಟ್ಟರೆ ಏನೂ ಮಾಡೋಕ್ಕಾಗಲ್ಲ, ಯಾರೂ ನಿಮ್ಮ ಜೊತೆಗೆ ಇರೋಕ್ಕಾಗಲ್ಲ, ಸಹಾಯ ಮಾಡೋಕ್ಕಾಗಲ್ಲ. ಸಹಾಯ ಮಾಡ್ತೀನಿ ಅಂತ ಮುಂದೆ ಬಂದವರು ಸಮ್ಟೈಮ್ಸ್ ಸಹಾಯ ಮಾಡೋಕ್ಕಾಗಲ್ಲ. ಬಿಕಾಸ್ ಹೆಲ್ತ್ ಅನ್ನೋದು ಏನು ಅಂತಂದರೆ ನಮ್ಮನ್ನು ನಾವೇ ನೋಡ್ಕೋಬೇಕು, ಆ ನೋವು ನಾವೇ ಅನುಭವಿಸ್ಬೇಕು. ಯಾರಿಗಿಂದನೂ ಅದನ್ನು ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ, ಕೊಂಡ್ಕೊಳ್ಳೋಕ್ಕಾಗಲ್ಲ. ಸೊ ಆರೋಗ್ಯನೇ ಭಾಗ್ಯ. ಹಣಕಾಸಿನ ಬೇರೆಯವ್ರಿಗೆ ಕೊಟ್ಬಿಟ್ಟು ಸಿಕ್ಕಾಕೊಳ್ಳೋದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ, ಬೇಗ ಬರಲ್ಲ ಆ ದುಡ್ಡು. ಮತ್ತು ಧಾರ್ಮಿಕ ಕೆಲಸದಲ್ಲಿ ಆಸಕ್ತಿ, ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಬಟ್ ಆರೋಗ್ಯದ ಬಗ್ಗೆ ಗಮನವಿರಲಿ. ಮನೆ ದೇವರಿಗೆ ಭೇಟಿ ನೀಡಿ ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿ. ವಿದೇಶದಲ್ಲಿ ಕೆಲಸ ಸಿಗೋ ಚಾನ್ಸಸ್ ಇದೆ. ನೀವೇನಾದರೂ ಉದ್ಯೋಗದ ಮುಕ್ತನ ಈ ಕಂಟ್ರಿಲಿ ಕೆಲಸ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಮನಸ್ಸಲ್ಲಿ ಈ ವಾರ ಟ್ರೈ ಮಾಡಿದ್ರೆ ಕೆಲಸ ಸಿಗೋ ಚಾನ್ಸಸ್ ತುಂಬ ಇದೆ. ಮತ್ತು ಉದ್ಯೋಗದಲ್ಲಿ ಅಭಿವೃದ್ಧಿ, ಯಾರ್ಯಾರು ಈ IT ಕಂಪ್ನಿಗಳಲ್ಲಿ ಆ ಥರದ್ದೆಲ್ಲ ಕೆಲಸ ಮಾಡ್ತಿರ್ತಾರ ಅವರಿಗೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ ಈ ವಾರ, ತುಂಬ ವರ್ಕ್ ಕೊಡ್ತಾರೆ. ನೀವು ಅದರಿಂದ ಸ್ವಲ್ಪ ಪ್ರೆಷರ್ ಅನಿಸುತ್ತೆ ನಿಮಗೆ, ಆದರೂ ಪರವಾಗಿಲ್ಲ, ಆ ಕೆಲಸನ ಮಾಡಿ ಮುಗಿಸ್ತೀರಾ. ವಿದ್ಯಾರ್ಥಿಗಳಿಗೆ ಈ ವಾರ ಸಾಧಾರಣವಾಗಿರುತ್ತೆ. ಮತ್ತು ಹಣಕಾಸಿನಲ್ಲಿ ಸಹ ತುಂಬ ಚೆನ್ನಾಗಿದೆ. ಉನ್ನತ ವ್ಯಾಸಂಗಕ್ಕೆ ಅನುಕೂಲ. ಏನಾದರೂ ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಈ ವಾರ ಅದಕ್ಕೆ ಟ್ರೈ ಮಾಡ್ಬೋದು ಮತ್ತು ತುಂಬ ಚೆನ್ನಾಗಾಗುತ್ತೆ. ಪರಿಹಾರ ಏನಪ್ಪ ಅಂತಂದರೆ ನೀವು ಸಹ ಮನೆ ದೇವರಿಗೆ ಪೂಜೆ ಮಾಡಿಸೋದಾಗಲಿ, ಅರ್ಚನೆ ಮಾಡಿಸೋದಾಗಲಿ, ಅಥವಾ ಒಂದೊತ್ತು ಅಲ್ಲಿ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ನೀಡೋದಾಗಲಿ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಧನಸ್ಸು ರಾಶಿಯವರಿಗೆ ಹಣಕಾಸಿನಲ್ಲಿ ಅನಾನುಕೂಲ, ಕುಟುಂಬದಲ್ಲಿ ಕಿರಿಕಿರಿ, ಉದ್ಯೋಗದಲ್ಲಿ ಸಾಧಾರಣ, ಖರ್ಚು ಜಾಸ್ತಿ ಮತ್ತು ಮಾತಿನಿಂದ ಸಮಸ್ಯೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಚೆನ್ನಾಗಿದೆ. ಸೊ ಇದೆಲ್ಲ ನೀವು ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂತಂದರೆ ಶನಿ ದೇವರಿಗೆ ಎಳ್ಳು ದಾನ ಮಾಡಿ ಶನಿವಾರ ಒಳ್ಳೆಯದಾಗುತ್ತೆ. ಮತ್ತು ಮಕರ ರಾಶಿಯವರು ವೈಯಕ್ತಿಕ ಕೆಲಸದಲ್ಲಿ ನಿಧಾನ ಅಥವಾ ಅಡೆತಡೆಯಾಗುತ್ತೆ. ಏನೋ ಒಂದು ಪರ್ಸ್ನಲ್ ಕೆಲಸ, ಸೈಟ್ ತೊಗೋಬೇಕು ಅಥವಾ ಒಂದು ಗಾಡಿ ಬುಕ್ ಮಾಡಬೇಕು, ಮನೆ ಕಟ್ಟಿಸ್ತಾ ಇದ್ದೀನಿ, ಅಥವಾ ಏನಾದರೂ ಒಂದು ಪರ್ಸ್ನಲ್ ಕೆಲಸ ನೀವು ಮಾಡ್ತಾ ಇದ್ರೆ ಅದಕ್ಕೆ ಸ್ವಲ್ಪ ಅಡೆತಡೆ ಆಗುತ್ತೆ. ಮತ್ತು ನಿಧಾನಗತಿಯಿಂದ ಸಾಗುತ್ತೆ, ಏನೋ ಒಂದಾಗುತ್ತೆ. ಒಟ್ಟಾರೆ ಕೆಲಸ ಸ್ಟಾರ್ಟ್ ಆಗಿ ಹಂಗೆ ನಿಂತೋಗುತ್ತೆ. ಅದೇ ನಾನು ಹೇಳಿದ್ನಲ್ಲ, ನಿಧಾನ ಆಗುತ್ತೆ, ಅಡೆತಡೆ ಆಗುತ್ತೆ ಅಂತ. ಆ ಥರ ಆಗುತ್ತೆ. ಸ್ಟಾರ್ಟ್ ಅಂತೂ ಆಗುತ್ತೆ, ಬಟ್ ಸ್ಟಾರ್ಟ್ ಆಗದೆ ಇರಲ್ಲ, ಬಟ್ ಸ್ವಲ್ಪ ಅಡೆತಡೆಗಳಾಗುತ್ತೆ. ಈ ವಾರ ಇಲ್ದಿದ್ರೆ ಮುಂದಿನ ವಾರ ಚೆನ್ನಾಗಾಗುತ್ತೆ. ಸೊ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಿದ್ರೆ ಒಳ್ಳೆಯದಾಗುತ್ತೆ. ಮತ್ತು ಉದ್ಯೋಗದಲ್ಲಿ ಸಹ ಸಾಧಾರಣ, ತುಂಬ ಜವಾಬ್ದಾರಿ ಇರುತ್ತೆ ಕೆಲಸದಲ್ಲಿ ಈ ವಾರ. ಹಣಕಾಸಿನಲ್ಲಿ ತಕ್ಕ ಮಟ್ಟಿಗೆ ಅಭಿವೃದ್ಧಿ ಇರುತ್ತೆ. ವಿದ್ಯಾರ್ಥಿಗಳಿಗೂ ಸಹ ಪರವಾಗಿಲ್ಲ. ಕುಟುಂಬದಲ್ಲಿ ಸ್ವಲ್ಪ ಸಂತೋಷದ ವಾತಾವರಣ ಇರುತ್ತೆ. ನೀವೇನು ಮಾಡಬೇಕು ಈ ವಾರ ಅಂತಂದರೆ ಗಣಪತಿ ಪೂಜೆ ಮಾಡಬೇಕು, ಗಣಪತಿನ ಆರಾಧನೆ ಮಾಡಬೇಕು, ಗಣಪತಿ ದೇವಸ್ಥಾನಕ್ಕೆ ಹೋಗಿ 21 ಗರ್ಗೆಗಳನ್ನು ಅರ್ಪಿಸಿದ್ರೆ ಒಳ್ಳೆಯದಾಗುತ್ತೆ. ಕುಂಭರಾಶಿಯವರು ಆರೋಗ್ಯದ ಬಗ್ಗೆ ಗಮನವಿರಬೇಕು. ತುಂಬ ಆತಂಕ, ಸ್ಟ್ರೆಸ್ಸು ಎಲ್ಲ ಮಾಡಿಕೊಂಡು ಸುಮ್ಮನೆ ಆರೋಗ್ಯದ ಮೇಲೆ
ಏನೇನೋ ಇಲ್ದಿರೋ ಕಾಯಿಲೆ ಎಲ್ಲ ಬರೆಸ್ಕೊಳ್ಳೋದು ಒಳ್ಳೆಯದಲ್ಲ. ಆರೋಗ್ಯನೇ ಭಾಗ್ಯ ಅಲ್ವಾ, ಅದಕ್ಕೋಸ್ಕರ ಫ್ಯೂಚರ್ ಬಗ್ಗೆ ಆತಂಕ, ಹಣದ ಬಗ್ಗೆ ಆತಂಕ ಇರುತ್ತೆ. ಏನಿದು ದುಡ್ದಿದ್ದೆಲ್ಲ ಸೇವಿಂಗ್ ಮಾಡೋಕ್ಕೆ ಆಗ್ತಿಲ್ಲ, ಹಿಂಗೆ ಬರುತ್ತೆ ಹಂಗೆ ಹೋಗುತ್ತಲ್ಲಪ್ಪ ಅಂತ ನಿಮಗೆ ತುಂಬ ಸ್ಟ್ರೆಸ್ ಕಾಡುತ್ತೆ ಈ ವಾರ. ಅದೆಲ್ಲ ಯೋಚನೆ ಮಾಡಬೇಡಿ. ನಾವಿರೋದೇ 4 ದಿನ. ಸೊ ಹಿಂಗೆ ಹೋಗುತ್ತೆ, ಹಾಗೆ ನಡ್ಕೋತಾ ಇರಬೇಕು. ಭಗವಂತ ಇರ್ತಾನೆ ನೋಡಿ, ನಿಮ್ಮ ಕರ್ಮನ ನೀವು ಮಾಡ್ತಾ ಇರಬೇಕು. ನಿಮ್ಮ ಕೆಲಸದ ಬಗ್ಗೆ ನಿಷ್ಠೆಯಿಂದ ಇದ್ದರೆ ಈ ವಾರ ನಿಮಗೆ ಸೇವಿಂಗ್ಸ್ ಆಗಲಿಲ್ಲ ಅಂದ್ರೂ ಬರುವಂಥ ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಅದರಿಂದ ನೀವು ತಾಳ್ಮೆಯಿಂದ ಕಾಯ್ದರೆ ಒಳ್ಳೆಯದು. ಗುರುಬಲ ಇಲ್ಲ, ಅದಕ್ಕೆ ಈ ಥರ ಎಲ್ಲ ಆಗುತ್ತೆ ಅಷ್ಟೇ. ಸೊ ಗುರುಬಲ ಬಂದಮೇಲೆ ಎಲ್ಲ ಸರಿ ಹೋಗುತ್ತೆ. ಗ್ರಹಗತಿ ಹೇಗಿರುತ್ತೋ ನಿಮ್ಮ ಮೇಲೆ ಆ ಥರ ನಿಮ್ಮ ಮನಸ್ಸು, ನಿಮ್ಮ ಕೆಲಸ ಎಲ್ಲ ನಡೆಯುತ್ತೆ. ಆದ್ರೂ ಅದಕ್ಕೆಲ್ಲ ಮೀರಿ ಒಂದು ಧೈರ್ಯ ಅಂತ ಇರುತ್ತಲ್ಲ, ಅದನ್ನು ನಾವು ತೋರಿಸಿ ಜೀವನದಲ್ಲಿ ಯಶಸ್ವಿ ಆಗಬೇಕು ಅಷ್ಟೆ. ಈ ವಾರ ಚೆನ್ನಾಗಿಲ್ಲ ಅಂದರೂ ನೆಕ್ಸ್ಟ್ ವಾರ ಚೆನ್ನಾಗುತ್ತೆ, ಅಥವಾ ಈ ವರ್ಷನೇ ಚೆನ್ನಾಗಿಲ್ಲ ಅಂದರೂ ಮುಂದಿನ ವರ್ಷ ತುಂಬ ಚೆನ್ನಾಗಿ ಬಂದೇ ಬರುತ್ತೆ. ಸೊ ಯಾವತ್ತೂ ಗಡಿಯಾರ ಒಂದರಲ್ಲೇ ನಡೆಯಲ್ಲ. 2ಕ್ಕೆ ಬರಲೇಬೇಕು, 3ಕ್ಕೆ ಬರಬೇಕು, 4ಕ್ಕೆ ಬರಬೇಕು. ಅದೇ ರೀತಿ ಮೇಲಿದ್ದವನು ಕೆಳಗೆ ಬರಬೇಕು, ಕೆಳಗಿದ್ದವನು ಮೇಲೆ ಬರಲೇಬೇಕು. ಸೊ ಅದಕ್ಕೋಸ್ಕರ ಆ ಟೈಮ್ಗೆ ನೀವು ಕಾಯಬೇಕು. ಹೊಸದಾಗಿ ಏನೂ ಇನ್ವೆಸ್ಟ್ ಮಾಡಬೇಡಿ. ಮತ್ತು ಉದ್ಯೋಗದಲ್ಲಿ ನೇಮ್ ಫೇಮ್ ಸ್ವಲ್ಪ ಸಿಗುತ್ತೆ, ಗೌರವ ಸಿಗುತ್ತೆ ಈ ವಾರ. ಏನೋ ಕೆಲಸದಲ್ಲಿ ತುಂಬ ಚೆನ್ನಾಗಿ ಮಾಡ್ತೀರಾ, ಅದರಿಂದ ಬೇರೆಯವರು ನಿಮಗೆ ಅಪ್ರಿಸಿಯೇಷನ್ ಮಾಡ್ತಾರೆ. ವಿದ್ಯಾರ್ಥಿಗಳಿಗೆ ಸಹ ಚೆನ್ನಾಗಿದೆ. ಸಂಗಾತಿಯಿಂದ ಅನುಕೂಲ. ಸಂಗಾತಿ ಏನೋ ಹೇಳ್ಬಿಟ್ಟು ನಿಮ್ಗೆ ಅದರಿಂದ ಅನುಕೂಲ ಆಗುತ್ತೆ. ಸಂಗಾತಿ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರ ಇರಬೇಕು. ನಿಮಗೇನು ಪರಿಹಾರ ಅಂದರೆ, ನೀವು ಕೂಡ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರೆ ಒಳ್ಳೆಯದಾಗುತ್ತೆ. ಮೀನರಾಶಿಯವ್ರಿಗೆ ಏನು ಇದು ಅಂತಂದರೆ, ಉದ್ಯೋಗದಲ್ಲಿ ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ಮಿತ್ರರಿಂದ ಸಹಾಯ ಸಿಗುತ್ತೆ. ದೂರ ಪ್ರಯಾಣ ಇರುತ್ತೆ ಈ ವಾರ. ಎಲ್ಲಾದರೂ ದೂರದ ದೇವಸ್ಥಾನಗಳಿಗೆ ಹೋಗುವಂಥ ಚಾನ್ಸಸ್ ಇದೆ. ಮತ್ತು ಸೋಂಬೇರಿತನ ಇರುತ್ತೆ, ಸ್ವಲ್ಪ ಆ್ಯಕ್ಟಿವ್ ಆಗಿರಿ. ಸೋಂಬೇರಿತನ ಬಿಡಿ. ಟೈಮಿಗೆ ಕರೆಕ್ಟಾಗಿ ಎದ್ದೇಳಿ, ಸ್ನಾನ ಮಾಡಿ, ದೇವ್ರ ಪೂಜೆ ಮಾಡಿ, ತಿಂಡಿ ತಿನ್ನಿ, ಅಥವಾ ಬೇರೆ ಬೇರೆ ಏನಾದರೂ ಕೆಲಸಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಆತ್ಮೀಯ ಬಂಧುಗಳಿಗೆ ಸ್ವಲ್ಪ ಸಮಸ್ಯೆ ಇರುತ್ತೆ. ಸೊ ಅವ್ರ ಬಗ್ಗೆ ಚೆನ್ನಾಗಿ ನೋಡ್ಕೊಳ್ಳಿ. ಏನಾದರೂ ಸಮಸ್ಯೆ ಅಂತ ಬಂದಾಗ ನಿಮ್ಮ ಕೈಲಾದಷ್ಟು ಅವರಿಗೆ ಸಹಾಯನ ಮಾಡಿ. ನೀವು ಇವಾಗ ಸಹಾಯ ಮಾಡಿದ್ರೆ ಮುಂದೆ ನೀವು ಸಮಸ್ಯೆಯಲ್ಲಿದ್ದಾಗ ಅವರು ಸಹ ನಿಮಗೆ ಸಹಾಯ ಮಾಡ್ತಾರೆ. ಸೊ ನೀವೇನು ಮಾಡಬೇಕು ಅಂತಂದರೆ, ಶನಿದೇವರಿಗೆ ಎಳ್ಳೆಣ್ಣೆನ ಶನಿವಾರ ದಾನ ಮಾಡಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ.